ಮೊದಲ ಬಾರಿ ಎಲೆಕ್ಟ್ರಿಕ್ ಬಸ್ ನಮ್ಮ ಮಂಗಳೂರಲ್ಲಿ ಹತ್ತುತ್ತಾ ಇದ್ದೇನೆ. ಸೊ ನಮ್ಮ ಹ್ಯಾಮರ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನು ಇದು ಮಾಡಿ ಸೇಮ್ ವಾಲ್ವೋ ಇದು ಕಂಪ್ಲೀಟ್ ಎಸಿ, ಇದೆಲ್ಲ ಎಸಿ ಇದೆ, ಇದು ಫಿಲ್ಟರ್ಸ್ ಅದರ ಫಿಲ್ಟರ್ಸ್ ಇಲ್ಲಿಂದ ಸಾಕ್ಬೋದು. ಡಬಲ್ ಅದು ನಮ್ದು ಕೂಡ ಒಂದು 10-20 ವರ್ಷ ಮುಂಚೆ ಎಸಿ ಮಾಡ್ಬೇಕಂತೇಳಿ ತಂದೆಯವರು ಒಮ್ಮೆ ಪ್ಲಾನ್ ಮಾಡಿದ್ರು. ಕೊಲ್ಲುವ ತರನೇ ಇದೆ, ಇದೆಲ್ಲ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರಲ್ಲ ಸರ್. ಕಂಪನಿಗಳು, ಬೇರೆ ಬೇರೆ ಕಂಪನಿಗಳು ಕೂಡ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದೆ, ಲೀಸ್ ಮಾಡೆಲ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್, ಇದನ್ನೆಲ್ಲ ನೋಡ್ತಾ ಇದ್ದೇವೆ. 100% ಎಲೆಕ್ಟ್ರಿಕ್ ಬಸ್ ಸರ್. ಎಮರ್ಜೆನ್ಸಿ ಎಕ್ಸಿಟ್ ಬರೋದಾದ್ರೆ ಹೇಗೆ ಸರ್ ಇದ್ರಲ್ಲಿ? ಮದನ್ ಮಣಿಪಾಲ್ ಚಾನಲ್ ಅನ್ನು ಯೂಶಲಿ ಬೇರೆ ಬೇರೆ ನೀವು ಡ್ರೈವರ್ಗಳ ರಿವ್ಯೂ ಆಗಿರ್ಬೋದು, ಬಸ್ಗಳ ಓನರ್, ಇದನ್ನೆಲ್ಲ ನಾನು ನೋಡ್ತಾ ಇರ್ತೇನೆ. ಎಸ್, ಹಿಂದಿನ ಸಂಚಿಕೆ ನೀವು ನೋಡಿದ್ರಿ, ತುಂಬಾನೇ ಕಮೆಂಟ್ ಎಲ್ಲ ಬಂದಿದೆ ಇದರ ಬಗ್ಗೆ. ಇದರ ಸಂಪೂರ್ಣ ಬಸ್ಸಿನ ಒಳಗಡೆ ಯಾವ ಥರ ಇದೆ, ಸೈಡ್ ಪ್ರೊಫೈಲ್ ಯಾವ ಥರ ಇದೆ ಅಂತ ಈ ಒಂದು ಲಾಗಲ್ಲಿ ನಾನು ನಿಮಗೆ ತಿಳಿಸ್ತೇನೆ, ಬನ್ನಿ. ಹೆಡ್ಲೈಟ್ ಎಲ್ಲ ಹೇಗಿದೆ ಸರ್? ಡ್ರೈವ್ ಮಾಡ್ಲಿಕ್ಕೆಲ್ಲ ಹೇಗೆ? ಕಂಫರ್ಟ್ ಇದೆ, ಒಳ್ಳೆ ಬ್ರೈಟ್ನೆಸ್ ಇರಬಹುದು. ಓಕೆ, 3 ಲೈಟ್ ಕೊಟ್ಟಿದ್ದಾರೆ, ಹಾಗೇನೆ ಫಾಗ್ ಲ್ಯಾಂಪ್ ಇದೆ, ಮತ್ತೆ ಹಾರ್ನ್ಸ್. ಓಕೆ, ಇದು ಇಂಡಿಕೇಟರ್. ಓಕೆ, ಇದು ಇವರದ್ದು ಲೋಗೋ ಬ್ಯಾಡ್ಜ್. ಓಕೆ, ಮೇನ್ ಆಗಿ ನಂಬರ್ ಪ್ಲೇಟ್, ಇದು ಟೋಯಿಂಗ್ ಮಾಡ್ಲಿಕ್ಕೆ, ಟೋಯಿಂಗ್ ಮತ್ತೆ ನಂಬರ್ ಪ್ಲೇಟ್, ಎರಡು ಸಹ ನಂಬರ್ ಪ್ಲೇಟ್ ಅಲ್ಲಿ ಬರುತ್ತೆ. ಹಾಗೇನೆ ನೋಡಬಹುದು, ಡಬಲ್ ಓಲ್ವೋ ತರ ಡಬಲ್ ವೈಪ್ ಅಲ್ವಾ? ಮತ್ತೆ ಎಲೆಕ್ಟ್ರಾನಿಕ್ ಬೋರ್ಡ್ಸ್ ಇದೆ. ಓಕೆ, ಮುಂದ್ಗಡೆ ನೋಡಬಹುದು ನೋಡಿ. ಎಸ್, ಈ ಬಸ್ಸಿನ ಸೈಡ್ ಪ್ರೊಫೈಲ್ ನೋಡಬಹುದು ಸರ್. ಇದು ಎಷ್ಟು ಮೀಟರ್ ಗಾಡಿ ಇದು? ನೀವು ಹೇಳಿದ್ದು 9 ಮೀಟರ್ ಗಾಡಿ ಅಲ್ಲ ಸರ್? ಇದು 10-20 ಟೈರ್, ನಾರ್ಮಲ್ ಟೈರ್? 10-20 ಅಲ್ಲ, 9-20 ಅಲ್ಲ, ಇದು ಅದಕ್ಕಿಂತ ಸ್ವಲ್ಪ ಸಣ್ಣ, ನಮ್ಮ ನಾರ್ಮಲ್ ಈ ಲಿಂಕ್ಸ್, ಲೈಲ್ಯಾಂಡ್ ಲಿಂಕ್ಸ್ ಅಲ್ಲಿ ಬರೋಕ್ಕಿಂತ ಸ್ವಲ್ಪ ದೊಡ್ಡದೇ ಟೈರ್ ಇದೆ. ಲಿಂಕ್ಸ್ ಗಿಂತ ಸ್ವಲ್ಪ ದೊಡ್ಡದಿದೆ. ಓಕೆ, ಇಲ್ಲಿಂದ ಸಾಕ್ಬೋದು. ಡಬಲ್ ಅಲ್ವಾ? ಓಕೆ, ಹಾಗೇನೆ ಹಿಂದ್ಗಡೆ ಡಬಲ್ ಮಾಮೂಲಿ. ಹೌದು ಸರ್, ಇದು ಇದರದ್ದು ಕಂಪ್ಲೀಟ್ ಎಸಿ ಮತ್ತು ನಿಮ್ಮ ಎಲೆಕ್ಟ್ರಾನಿಕ್ ಇದು ಇರುವಂತ ಕಂಪ್ಲೀಟ್ ಎಲ್ಲ ಇಲ್ಲಿದೆ. ಕಂಪ್ಲೀಟ್ ಎಲ್ಲ ಪ್ಯಾಕ್ ಎಲ್ಲ ಒಳಗಿದೆ ಇದ್ರದ್ದು. ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಎಲ್ಲ ಪ್ರತಿಯೊಂದು ಒಳಗೆ ಅಲ್ಲ? ಓಕೆ ಸರ್, ಅದು ಸಿಸಿ ಕ್ಯಾಮರಾ? ಅದು ಸಿಸಿ ಕ್ಯಾಮರಾ. ಪ್ರತಿಯೊಂದು ಅದು ರೆಕಾರ್ಡ್ ಆಗ್ತಾ ಇರ್ತದೆ, ರನ್ನಿಂಗ್ ಅಲ್ಲಿ ಎಲ್ಲ ಆಗ್ತಾ ಇರ್ತದೆ. ಓಕೆ, ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಇವರದೊಂದು ಲೋಗೋ ಅಲ್ವಾ ಸರ್? ಇದು ಎಲ್ಲಿ ಸರ್ ಇವರದ್ದು ಮೇನ್? ನೀವು ಎಲ್ಲಿ ಬೈ ಮಾಡಿದ್ದು? ನಾವು ಪುಣೆಯಲ್ಲಿ. ಬಟ್ ಇವ್ರದ್ದು ಇದಕ್ಕಿಂತ ಮೊದಲು ನೀವು ಕೊರೋನಾ ಅಂತ ಹೇಳಿ ನೋಡಿರ್ಬೋದು, ಮೊದಲೆಲ್ಲ ಅವರ ಸೇಮ್ ಕಂಪನಿದು. ಅವ್ರು ಅದನ್ನು ಇದು ಮಾಡಿ ಮತ್ತೆ ನ್ಯೂಟನ್ ಅಂತ ಹೇಳಿ ಈಗ ಕಂಪ್ಲೀಟ್ ಎಲೆಕ್ಟ್ರಿಕ್ ಶಿಫ್ಟ್ ಆಗಿದ್ದಾರೆ. ಓಕೆ, ಸೊ ಅವರು ಡೀಸೆಲ್ ಗಾಡಿ ಮಾಡುವಾಗ್ಲೂ ಕೂಡ ಹಾಗೆ ಅವ್ರದ್ದು ಮೊನೋಕಾರ್ಕ್ ಟೆಕ್ನಾಲಜಿ ಅವ್ರದ್ದೊಂದು, ಅವ್ರ ಚಾರ್ಜ್ ಇಲ್ಲದೆ ಮಾಡ್ತಾ ಇದ್ರು. ಹೌದೌದು, ಅವ್ರದ್ದು ಈಗ ಆಲ್ಮೋಸ್ಟ್ ನಿಮ್ಮ ಇಂಡಿಯಾ ಮತ್ತು ಅಥವಾ ಏಷ್ಯಾದಲ್ಲಿ ಬಿಟ್ರೆ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಮೊನೋಕಾಕ್ ಇದೆ. ನಮ್ಮ ಇಲ್ಲ, ಏನಿಲ್ಲ, ಚಾಸಿ ಇಲ್ಲ. ಓ, ಚಾಸಿ ಇಲ್ಲದ ಬಸ್ ನೋಡ್ಬೋದು ನೋಡಿ ವೀಕ್ಷಕರೇ, ಇದರಲ್ಲಿ ಚಾಸಿಯೇ ಇಲ್ಲ ಅಂತೆ. ನೋಡುವ. ಹಾಗೇನೆ ಈ ಕಡೆ ಬರೋದಾದ್ರೆ ಸೇಮ್ ಇದೆ, ಸೈಡ್ ಪ್ರೊಫೈಲ್, ವಿಂಡೋ ನೋಡ್ಬೋದು. 100% ಎಲೆಕ್ಟ್ರಿಕ್ ಬಸ್ ಸರ್. ಎಮರ್ಜೆನ್ಸಿ ಎಕ್ಸಿಟ್ ಬರೋದಾದ್ರೆ ಹೇಗೆ ಸರ್ ಇದ್ರಲ್ಲಿ? ಇವಾಗ ಮುಖ್ಯವಾಗಿ ಅದೇ ಇದರಲ್ಲಿ ಈಗ ಗ್ಲಾಸ್ ನಮ್ಮ ಹ್ಯಾಮರ್ಸ್ ಕೊಟ್ಟಿದ್ದಾರೆ, ಸೊ ಅದನ್ನು ಇದು ಮಾಡಿ ಸೇಮ್ ವಾಲ್ವೋ ಸಿಸ್ಟಮ್ ಅಲ್ಲಿ ಪ್ರತಿಯೊಂದು ಎಲ್ಲ ಬ್ರೇಕ್ ಆಗುತ್ತೆ. ಅಂದ್ರೆ 1-2 ಗ್ಲಾಸ್ ಅಂತಲ್ಲ, ಪ್ರತಿಯೊಂದು ಎಲ್ಲ ಬ್ರೇಕ್. ಓ ನೈಸ್, ಇದು ಒಳ್ಳೇದಲ್ವಾ? ಇಲ್ಲಾದ್ರೆ ಕೆಲವೊಂದು ಗ್ಲಾಸ್ ವಿಂಡೋ ಮಾತ್ರ ಆಲ್ಮೋಸ್ಟ್ ಎಲ್ಲ ಬ್ರೇಕ್ ಆಗುತ್ತೆ. ಓಕೆ, ಎಸ್ ವೀಕ್ಷಕರೇ, ಇವಾಗ ನಾವು ಹೇಳಿರುವಂತಹ ಹೊರಗಿನ ಬಸ್ಸಿನ ವ್ಯೂ ಇವಾಗ ಒಳಗಡೆ ತೋರಿಸ್ತೇನೆ. ಇನ್ನೊಂದು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಬಸ್ ಓಲ್ವೋ ಥರ ಅಪ್ ಡೌನ್ ಆಗುತ್ತೆ. ನೋಡ್ಬೋದು ನೋಡಿ, ಇಲ್ಲಿ ನೋಡಿ ನೋಡಿ, ಅಂದ್ರೆ ಅದು ಒಂದ್ ಸೈಡ್ ಟಿಂಟ್ ಆಗ್ತದೆ, ಆಚೆ ಸೈಡ್ ಟಿಂಟ್ ಆಗ್ತದೆ, ಜನರಿಗೋಸ್ಕರ ನೋಡಿ ಗಾಡಿ ಈ ತರ ಆಗುತ್ತೆ. ಸರ್, ಇದು ಯೂಸ್ ಏನ್ ಸರ್? ಇದು ನಾರ್ಮಲಿ ನಿಮ್ಮ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಈಗ ಈ ಪ್ರಾಯದವರಿಗೆ ಅಥವಾ ಸ್ವಲ್ಪ ಲೇಡೀಸ್ಗೆಲ್ಲ ಸ್ವಲ್ಪ ಅಪ್ ಅಂಡ್ ಇದು ಮಾಡ್ಲಿಕ್ಕೆ ಈ ಸ್ವಲ್ಪ ಟಿಂಟ್ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಹೈಯರ್ ಸೈಡ್ ಇದ್ರೆ ಕೂಡ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಾ ಅಂತ. ಹೌದು, ಆವಾಗ ಟಿಲ್ಟ್ ಆಗ್ತದೆ. ಟಿಂಟ್ ಆಗ್ತದೆ. ಸೊ ಅದೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಮತ್ತೆ ಇವನ್ ಕೆಲವರು ಏನ್ ಹೇಳ್ತಾರೆ, ಈಗ ನಮ್ಮ ನ್ಯಾರೋ ರೋಡ್ಸ್ ಅಲ್ಲಿ ಆದಷ್ಟು ನಿಮ್ಗೆ ಸ್ವಲ್ಪ
ಅಡ್ಜಸ್ಟ್ಮೆಂಟ್ ಮಾಡಿ ಓಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಅವ್ರು ಹೇಳ್ತಾರೆ, ಕಂಪನಿಯವ್ರು ಹೇಳ್ತಾರೆ. ಎಸ್, ನೋಡ್ಬೋದು ನೋಡಿ, ಆಗ್ತಾ ಇದೆ ನೋಡಿ, ವೋಲ್ವೋ ತರನೇ ಇದೆ. ಇದೆಲ್ಲ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರಲ್ಲ ಸರ್, ಒಳ್ಳೆ ಟೆಕ್ನಾಲಜಿ. ಎಸ್, ಇವಾಗ ನಾವು ಒಳಗಡೆ ಒಂದು ರೈಡ್ ಹೋಗಿ ಬರುವ, ಬನ್ನಿ, ನಿಮ್ಮಂತ ಕರ್ಕೊಂಡು ಹೋಗ್ತೇನೆ. ಮೊದಲ ಬಾರಿ ಎಲೆಕ್ಟ್ರಿಕ್ ಬಸ್ ನಮ್ಮ ಮಂಗಳೂರಲ್ಲಿ ಹತ್ತುತ್ತಾ ಇದ್ದೇನೆ. ವಾವ್, ಸೂಪರ್ ಇದೆ. ಏನಂತ ಹೇಳಿದರೆ, ನಾನು ಬ್ಯಾಂಗ್ಳೂರಲ್ಲೆಲ್ಲ ಸಾಕಷ್ಟು ಪ್ರಯಾಣ ಮಾಡಿದ್ದೇನೆ. ಮಂಗಳೂರಲ್ಲಿ ಫಸ್ಟ್ ಟೈಮ್ ನಾನು ಎಲೆಕ್ಟ್ರಿಕ್ ಬಸ್ಸನ್ನು ಹತ್ತದಿರೋದು. ನೋಡ್ಬೋದು ನೋಡಿ, ಚಿಲ್ಡ್ ಆಗಿರುವಂಥ AC ಇದೆ. ಹಾಗೆಯೇ ಇದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಓನರ್ ಕೊಡ್ತಾರೆ, ಇದರ ಒಳಗಡೆ ಯಾವ ಥರ ಇದೆ ಮತ್ತು ಏನೆಲ್ಲ ಅಂತ ನೋಡಿ. ಫೈನಲಿ ನಾವು ಬಸ್ಸಿನ ಒಳಗಡೆ ಇದ್ದೇವೆ. ಬಸ್ಸಿನ ಕಂಫರ್ಟ್ ಬಗ್ಗೆ ನಾವು ಯಾವ ಥರ ಇದೆ ಅಂತ ನಿಮಗೆ ಹೇಳ್ತೇನೆ. ಇವಾಗ ಗಾಡಿ ಮೂವ್ ಆಗಿದೆ. ಸರ್, ಸೀಟ್ ಎಲ್ಲ ನೀವು ಅವಾಗ ಎಷ್ಟು ಹೇಳಿದ್ದು? 34 ಇದೆ. ಇದೇ ತರ ಸೀಟ್ ಎಲ್ಲ. ಸರ್, AC ಇದು ಮೇಯ್ನಾ? ಇದು ಕಂಪ್ಲೀಟ್ AC, ಇದೆಲ್ಲ AC ಇದೆ. ಇದು ಫಿಲ್ಟರ್ಸ್ ಅದ್ರದ್ದು ಅಲ್ಲ, ಕಂಪ್ಲೀಟ್ ಡೋರ್ಸ್ ಹಾಗೇನೆ ಎರಡು ಇದೆ. ಡೋರ್ಸ್ ಕೂಡ ನಿಮ್ಗೆ 5 ಕಿಲೋಮೀಟರ್ ವರೆಗೆ ಅದು ಲಾಕೆ. 5 ಕಿಲೋಮೀಟರ್ ಆದ್ಮೇಲೆ ಡೋರ್ ಓಪನ್ ಆಗುದು. ರನ್ನಿಂಗ್ ಅಲ್ಲಿ ಡೋರ್ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಡನ್ ಆಗಿ ಬಂದು ನಿಲ್ಸಿ ಅಂತ ಹೇಳಿ ಸ್ಟಾಪ್ ಮಾಡಿದ್ರೆ ನಿಮ್ಗೆ ಅಂತ ಫೀಚರ್ಸ್ ಕೊಟ್ಟಿದ್ದಾರೆ. ಬಟ್ ನಾವೀಗ ಸದ್ಯಕ್ಕೆ ಅದು ಇರ್ಲಿ ಅಂತ ಹೇಳಿದ್ದೇವೆ. ಒಂದೇನಾದ್ರೂ ಮತ್ತೆ ಬೇಕಿದ್ರೆ ಸಾಫ್ಟ್ವೇರ್ ಚೇಂಜ್ ಮಾಡಬಹುದು. ಸಾಫ್ಟ್ವೇರ್ ಚೇಂಜ್ ಈಗಿನ ನೋಡುವಾಗ ಇರ್ಲಿ ಅಂತ ಆಗಿದೆ. ಓಕೆ, ಆ ತರ. ಇನ್ನೊಂದು ಕ್ವಶನ್ ನಿಮ್ಗೆ ಸರ್, ಏನಂತ ಹೇಳಿದ್ರೆ, ಈ ಮಳೆಯದ್ದು ಟೈಮಲ್ಲೆಲ್ಲ ಕೆಲವರಿಗೆಲ್ಲ ಸ್ವಲ್ಪ ಭಯ ಇರುತ್ತೆ, ಎಲೆಕ್ಟ್ರಿಕ್ ಬಸ್ ಆ ತರ ಈ ತರ ಎಲ್ಲ. ನಿಮ್ ಪ್ರಕಾರ ಹೇಗೆ ಸರ್ ಮಳೆಯ ಟೈಮಿಗೆ? ಮಳೆ ಈಗ ನೋಡಿ, ಈಗ ಆಲ್ ಓವರ್ ವರ್ಲ್ಡ್ ಅಲ್ಲಿ ಈಗ ನಿಮ್ಗೆ ಇಲೆಕ್ಟ್ರಿಕ್ ಬಸ್ಸಸ್ ಬಂದಿದೆ. ಸೊ ಮಳೆದು ನನ್ನ ಲೆಕ್ಕದಲ್ಲಿ ಅಷ್ಟು ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ. ಒಂದ್ ಕಡೆ ಎಲ್ಲಿಯಾದ್ರೂ ಕಂಪ್ಲೀಟ್ ಡ್ರೌನ್ ಆದ್ರೆ ಅದು ಸಮಸ್ಯೆ ಇರ್ಬೋದು. ಬಟ್ ಬ್ಯಾಟ್ರಿ ಕೂಡ ಅಷ್ಟೇ, ಚಾರ್ಜಿಗೆ ಇದರಿಂದ ಮೇಲೆ ಹಾಕಿದ್ದಾರೆ. ಅದೇ ರೀತಿ ಅಷ್ಟು ನೀರಿದ್ರೆ ಅದು ನಿಮ್ ಡೀಸೆಲ್ ಇಂಜಿನ್ ಬಟ್ ನನ್ನ ಲೆಕ್ಕದಲ್ಲಿ ಅದೊಂದು ಅಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ. ಓಕೆ ಸರ್, ಈ ಬಸ್ ಒಳಗಡೆ ಎಷ್ಟು ಒಂದು ಪ್ರಯಾಣಿಕರನ್ನು ಹಾಕ್ಬೋದು ಸರ್ ಸಾಧಾರಣ? ನಾರ್ಮಲ್ ಈಗ 9 ಮೀಟರ್ ಬಸ್ ಈಗಲೂ ನಮ್ಮ ಸಿಟಿಯಲ್ಲಿ ಓಡಾಡ್ತಾ ಇದೆ. ಸೊ ಈ 34 ಸೀಟರ್ ಇದೆ. ಮತ್ತೊಂದು ಸ್ಟ್ಯಾಂಡಿಂಗ್ ಒಂದು 25 ಸ್ಟ್ಯಾಂಡಿಂಗ್ ಅಲ್ವಾ? ಸೇಮ್ ನಮ್ಮ 9 ಮೀಟರ್ ಇರೋದ್ರಿಂದ ಪಿಕಪ್ ಗೆ ಏನು ಇಶ್ಯೂ ಬರುದಿಲ್ಲ ಏನು ಅಲ್ವಾ? ಅದು ಬೇರೆ ಇವಿ ಸ್ವಲ್ಪ ಪಿಕಪ್ ಜಾಸ್ತಿ ಇದೆ. ಸ್ಟೋರ್ಡ್ ಎನರ್ಜಿ ಇರುವ ಫುಲ್ ಪಿಕಪ್ ಜಾಸ್ತಿ ಇರುತ್ತೆ. ಅದೇನು ಮ್ಯಾಟರ್ ಆಗಲ್ಲ ಅಲ್ವಾ? ಸಿಟಿಗೆ ಒಂದು ಹೇಳಿ ಮಾಡಿಸುವಂತ ಗಾಡಿ, ಖಂಡಿತ ಸಿಟಿಗೆ ಹೇಳಿ ಮಾಡಿರುವಂತದ್ದು. ಮತ್ತೆ AC ಇರೋದ್ರಿಂದ ಇನ್ನಷ್ಟು ಅದಕ್ಕೊಂದು ಜಾಸ್ತಿ ಕಂಫರ್ಟ್ ಅಂತ ಹೇಳ್ಬೋದು. ಜಾಸ್ತಿ ಕಂಫರ್ಟ್ ಹೇಳ್ಬೋದು. ಇನ್ನೊಂದು ಏನಂತ ಹೇಳ್ತೀವಿ, ನಮ್ಮ ಮಂಗಳೂರಲ್ಲಿ ಒಂಥರ ಹಾಟ್ ಬಿಸಿ ಜಾಸ್ತಿ. ಇಲ್ಲಿ AC ಹೆಚ್ಚಾಗಿ ಎಲ್ರು ನಾವ್ ಇವಾಗ ಕಾರಲ್ಲಿ ಹೋಗ್ಬೇಕಂತ ಹಾಗೆ AC ಹಾಕೊಂಡೇ ಹೋಗ್ತೇವೆ. ಅದ್ ನಮ್ದು ಕೂಡ ಒಂದು 10-20 ವರ್ಷ ಮುಂಚೆ AC ಮಾಡ್ಬೇಕಂತ ಹೇಳಿ ತಂದೆಯವರು ಒಮ್ಮೆ ಪ್ಲಾನ್ ಮಾಡಿದ್ರು. ಬಟ್ ಮತ್ತೆ ಡ್ರಾಪ್ ಆಯ್ತು. ಬಟ್ ಈಗ ಇಲೆಕ್ಟ್ರಿಕ್ ಬರುವಾಗ ನಂಗೊಂದು ಆಲೋಚನೆ ಇತ್ತು, ಓಕೆ ಇಲೆಕ್ಟ್ರಿಕ್ ಬಂದ್ರೆ ಆಟೋಮ್ಯಾಟಿಕ್ AC ಬರೋದ್ರಿಂದ ಸೊ ಒಂದು ಜನರಿಗೊಂದು ಜನರು ಇಷ್ಟು ವರ್ಷ ನಮ್ಗೆ ಅಂದ್ರೆ ವೇಟ್ ಮಾಡ್ತಾ ಇರ್ತಾರೆ, AC ಬಸ್ ಬೇಕು ಒಂದು ಸಿಟಿ. ಇವಾಗ ಮುಂಚೆ ಮಂಗಳೂರು ಟು ಉಡುಪಿ ಇತ್ತು, ಅದು ಇವಾಗ ಬಂದ್ ಮಾಡಿದ್ರು. ತುಂಬಾ ವರ್ಷ ಇತ್ತು. ಜನರು ಈಗ ಟೆಕ್ನಾಲಜಿ ಮತ್ತೆ ಹೊಸತನಕ್ಕೆ ಅಡಾಪ್ಟ್ ಆಗುವಾಗ ನಾವು ಕೂಡ ಅಡಾಪ್ಟ್ ಆಗ್ಲೇಬೇಕಲ್ಲ. ಎಸ್, ನೋಡ್ಬೋದು ನಾವು ಇವಾಗ ಹೋಗ್ತಾ ಇದ್ದೇವೆ. ಸರ್, ಇದು ಇವಾಗ ಎಲ್ಲ ಡ್ರೈವರಿಗೆ ಬಿಡ್ಬೋದಾ, ಹೇಗೆ ಡ್ರೈವ್ ಮಾಡ್ಬೋದು? ಒಂದ್ ಸ್ವಲ್ಪ ನಿಮ್ಗೆ ಈ ಗೇರ್ ಇದರಲ್ಲಿ ಗೇರ್ಲೆಸ್, ಸೊ ಆ ದೃಷ್ಟಿಯಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಒಂದು ಚಿಕ್ಕ ಟ್ರೈನಿಂಗ್ ಬೇಕಾಗ್ಬೋದು. ಮತ್ತೆ ನಿಮ್ಮ ಡ್ಯಾಶ್ ಬೋರ್ಡ್ ರಿಲೇಟೆಡ್ ಕೆಲವು ನಿಮ್ಮ ಬಟನ್ಸ್ ಇರೋದ್ರಿಂದ ಅದನ್ನೊಂದ್ ಸ್ವಲ್ಪ ಸ್ಟಡಿ ಮಾಡಿದ್ರೆ ನನ್ನ ಲೆಕ್ಕದಲ್ಲಿ ಈಗ ಡ್ರೈವಿಂಗ್ ಮಾಡೋರು ನಮ್ಮ ಡೀಸೆಲ್ ವೆಹಿಕಲ್ ಇದ್ದವ್ರೆ ಒಂದ್ ವಾರದಲ್ಲಿ ಎಲ್ಲ ಸ್ಟಡಿ, ಒಂದ್ ವಾರ ಅಲ್ಲ, ಒಂದ್ 2 ದಿವಸದಲ್ಲಿ ಎಲ್ಲ ಸ್ಟಡಿ ಆಗಿದೆ ನಮ್ಮ ಡ್ರೈವರ್ಸ್ ಗಳು. ಸೊ ಏನ್ ದೊಡ್ಡ ವಿಷಯ ಏನಾಗ್ಲಿಕ್ಕಿಲ್ಲ, ಆತರ ಏನಿಲ್ಲ. ಒಂದೇನಂತ ಹೇಳಿದ್ರೆ ಆ ಗೇರ್ ಮತ್ತೆ ಆ ಹಾರ್ಡ್ನೆಸ್ ಇರ್ಲಿಕ್ಕಿಲ್ಲ. ಒಂದು ಆಲ್ಮೋಸ್ಟ್ ಸಾಫ್ಟ್ ಆಗಿ ವೆಹಿಕಲ್ ಓಡಿಸ್ಬೇಕು. ಕಾರ್ ಯಾವ ರೀತಿ ಇದೆ ಆ ರೀತಿಯಲ್ಲಿ ಓಡಿಸ್ಬೇಕು ಅಲ್ವಾ? ಪಿಕಪ್ ಎಲ್ಲ ಕೂಡ್ಲೆ ಸಿಗುತ್ತೆ ಅಲ್ಲ, ಏಕ್ದಮ್. ಸರ್, ಹೇಗಿದೆ ಗಾಡಿ ಡ್ರೈವ್ ಮಾಡ್ಲಿಕ್ಕೆ? ಹೇಗಾಗುತ್ತೆ? ಖುಷಿ ಆಗುತ್ತೆ. ಅದು ಬಿಟ್ಟು ಇದು ಬಿಡ್ಬೇಕಾದ್ರೆ ಯಾವ ತರ ಫೀಲ್ ಆಗುತ್ತೆ? ಒಂಥರ ಏರೋಪ್ಲೇನ್ ಬಿಟ್ಟಾಗೆ ಆಗುತ್ತಾ ಅಲ್ವಾ? ತುಂಬಾ ಸ್ಮೂತ್ ಅಲ್ಲ? ನಿಜವಾಗ್ಲು ನೀವು ಬಿಡುವಾಗ್ಲೆಲ್ಲ ನಂಗೆ ಖುಷಿ ಆಗ್ತಿದೆ. ಒಳ್ಳೆ ನೀರು ಕುಡ್ದಾಗೆ ಕುಡಿತಾ ಇದ್ದೀರಾ, ಗ್ಲಾಸ್ ಅಲ್ಲಿ ಕುಡಿದು ತೆಗೆದು. ಸ್ಟೇರಿಂಗ್ ಎಲ್ಲ ತುಂಬಾ ಫ್ರೀ ಇದೆ ಅಲ್ಲ, ಗೊತ್ತಾಗುತ್ತೆ ಅದು ನೀವು ಡ್ರೈವ್ ಮಾಡ್ಬೇಕಾದ್ರೆ. ಸರ್, ಮತ್ತೆ ಇದು ಕ್ಯಾಮ್ರಾದ? ಇದು ಕ್ಯಾಮರಾ. ಇಲ್ಲಿ ಪ್ಯಾಸೆಂಜರ್ ಒಂದು 7 ಕ್ಯಾಮರಾಸ್ ಇದೆ. ಸೊ ಅದು ನಿಮ್ಗೆ ಸೇಫ್ಟಿ ಫೀಚರ್ ಆಗಿ ಕೊಟ್ಟಿರುವ ಪ್ರತಿಯೊಂದು ಮಾನಿಟರ್ ಆಗುತ್ತೆ ಅಲ್ಲ?
ಪ್ರತಿಯೊಂದು. ಸರ್ ಇದ್ರ ಟಾಪ್ ಸ್ಪೀಡ್ ಎಲ್ಲ ಹೇಗೆ ಸರ್? ಆಫ್ ಸ್ಪೀಡ್ ನನ್ನ ಲೆಕ್ಕದಲ್ಲಿ 100 ಇರ್ಬೋದು, ಓಕೆ, ಬಟ್ ಸಿಟಿ ಆಗಿರೋದ್ರಿಂದ ಅಷ್ಟೇ ನಮಗೆ ಮ್ಯಾಟರ್ ಆಗೋದಿಲ್ಲ. ಆಂಟಿ ಡ್ರಗ್ ತುಳು ಲಿಪಿ ಗೋ ಗ್ರೀನ್ ಯುವರ್ ಬಸ್ ಎಂಬ ಟ್ಯಾಗ್ ಲೈನ್ ನ ಹಿಂದೆ ಇರುವ ಕಲ್ಪನೆ ಏನು ಸರ್ ಅದು? ಯೂಶಲಿ ಬಸ್ ನೋಡಿ, ನಾವು ಆಲ್ರೆಡಿ ನಾನು ಹೇಳಿದೆ ಅಚಾನಕ್ ಆಗಿ ಫೀಲ್ಡ್ಗೆ ಬಂದಂಥದ್ದು. ಓಕೆ, ಸೊ ಈ ದೃಷ್ಟಿಯಲ್ಲಿ ಸಾಮಾಜಿಕವಾಗಿ ಕೂಡ ನಮ್ಗೆ ಜವಾಬ್ದಾರಿಗಳಿದೆ. ನಗರಕ್ಕೆ ಯಾವ್ದಾದ್ರು ಒಂದು ಮೆಸೇಜ್ ಕೊಡ್ಬೇಕಾದ್ರೆ ಬಸ್ ಒಂದು ಒಳ್ಳೆಯ ಮಾಧ್ಯಮ ಅಂತ ನನ್ನ ಭಾವನೆ. ಅದಕ್ಕೋಸ್ಕರ ನಾನು ತುಳು ಲಿಪಿಯ ಒಂದು ಕಾನ್ಸೆಪ್ಟ್ ಅನ್ನು ಫಸ್ಟ್ ನಾವು ಮಾಡಿದ್ವಿ. ಅದಾದ್ಮೇಲೆ ಸ್ವಚ್ಛ ಭಾರತದ ಕೂಡ ನಾವು ಮಾಡಿದ್ವಿ. ಅದಾದ್ಮೇಲೆ ಆಂಟಿ ಡ್ರಗ್ ಕ್ಯಾಂಪೇನ್ ಅಂತೇಳಿ ನಾವೇ ಇನಿಷಿಯೇಟ್ ಮಾಡಿದ್ದು ಆ ಸಂದರ್ಭದಲ್ಲಿ. ತುಂಬಾ ಅದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬಾ ಒಂದು ಒಳ್ಳೆಯ ಒಂದು ಮೆಸೇಜ್ ಆಗಿ ಜನರಿಗೆ ಕೊಟ್ಟಿದ್ದು, ಒಳ್ಳೆ ರೆಸ್ಪಾನ್ಸ್. ಮತ್ತೆ ಯೂಶಲಿ ಈಗ ಇನ್ನೊಂದು ತಾವು ಯುವರ್ ಬಸ್ ಅಂತ ಕೇಳಿದ್ರಿ. ಯುವರ್ ಬಸ್ ಇದು ಅರ್ಥ ಏನಂತ ಹೇಳಿದ್ರೆ ಅದಕ್ಕೊಂದು ಮೀನಿಂಗ್ ಇದೆ. ಅಂದ್ರೆ ಯೂಶಲಿ ನನ್ನ ತಂದೆಯವರು ಯಾವಾಗ್ಲೂ ಹೇಳ್ತಾ ಇದ್ರು, ಅಂದ್ರೆ ನಿಮ್ಮ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓನರ್ ನಾವು ಓನರ್ ಆಗಿದ್ರು ಕೂಡ ಅದು ಮಾರ್ಗದಲ್ಲಿ ಹೋಗುವಾಗ ಅದು ಜನರ ಬಸ್, ಅದು ಪಬ್ಲಿಕ್ ಬಸ್ ಅಂತಾನೆ ಕನ್ಸಿಡರ್. ಸೊ ಆ ದೃಷ್ಟಿಯಲ್ಲಿ ನಾವು ಯುವರ್ ಬಸ್ ಅಂತ ಹೇಳಿ ಜನರ ಬಸ್ ಅಂತಾನೆ ನಮ್ಮ ಒಂದು ಆ ಚಿಂತನೆಯಲ್ಲಿ ನಾವು ಯುವರ್ ಬಸ್ ಅಂತ ಹೇಳಿ ಆ ತರ ಹಾಕಿರೋದು. ಸರ್ ಇನ್ನೊಂದು ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆಯಾ ಇವಿ ಬಸ್? ಖಂಡಿತವಾಗಿ ಇವಾಗ ಇದರ ಯಾವ ರೀತಿ ನೆಗೆಟಿವ್ ಸೈಡ್ ಪಾಸಿಟಿವ್ ಸೈಡ್ ನೋಡಿ ತುಂಬಾ ಜನ ಕಂಪನಿಗಳು, ಬೇರೆ ಬೇರೆ ಕಂಪನಿಗಳು ಕೂಡ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಲೀಸ್ ಮಾಡೆಲ್ ಆಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಬೇರೆ ಆಪರೇಟರ್ ಗಳನ್ನು ಕೂಡ ಸೇರಿಸಿಕೊಂಡು ನಾವೊಂದು ಚಾರ್ಜ್ ಮೊಬಿಲಿಟಿ ಅಂತ ಹೇಳಿ ಒಂದು ಕಂಪನಿಯನ್ನು ನಾವು ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಾನು ಮತ್ತೆ ನಮ್ಮ ಭಾರತಿ ಬಸ್ಸಿನ ಉಡುಪಿಯ ರಘು ನಮ್ಮ ಭಟ್ರು ಅವರಿದ್ದಾರೆ, ರಾಘು ಭಟ್ ಇದ್ದಾರೆ. ಅದಾದ್ಮೇಲೆ ನಮ್ಮ ಮರಳಿ ಬಸ್ ಇದು ಸುದೇಶ್ ಮರಳಿ ಅವರಿದ್ದಾರೆ. ಮತ್ತೆ ನಮ್ಮ ಇಲ್ಲಿ ರಾಜಲಕ್ಷ್ಮಿ ಟ್ರಾವೆಲ್ಸ್ ಅಂತ ಇದೆ, ಸುಪ್ರೀತ್ ರೈ ಅಂತ ಹೇಳಿ ಅವರಿದ್ದಾರೆ. ಮತ್ತೆ ಇನ್ನೊಂದು ನಮ್ಮ ಮಡಿಕೇರಿಯಲ್ಲಿ ನಮ್ಮೊಬ್ರು ಗೌತಮ್ ಅಂತ ಹೇಳಿ ನಮ್ಮ ಫ್ರೆಂಡ್ ಇದ್ದಾರೆ, ಅವರು ಕೂಡ ಬಸ್ ಆಪರೇಟರ್ ಮಡಿಕೇರಿ. ಅವ್ರು ಕೂಡ ಒಂದು 5 ಜನ ಸೇರ್ಕೊಂಡು ಒಂದು ಕಂಪನಿ ಮಾಡಿದ್ರು. ಮತ್ತೆ ಮುಂದಿನ ದಿವಸಗಳಲ್ಲಿ ಬೇರೆ ಯಾರಾದ್ರೂ ಆಪರೇಟರ್ ಲೈಕ್ ಮೈಂಡೆಡ್ ಆಪರೇಟರ್ ಸೇರಿದ್ರು ಅವರನ್ನು ಕೂಡ ಸೇರಿಸ್ಕೊಂಡು ಒಂದು ಇಲ್ಲಿ ಮಾತ್ರ ಅಲ್ಲ, ಅವಕಾಶ ಸಿಕ್ಕಿದ್ರೆ ಬೇರೆ ಕಡೆ ಅಥವಾ ಈ ನಮ್ಮ ಸ್ಟಾಫ್ ಮೊಬಿಲಿಟಿ ಆಗಿರ್ಬೋದು, ಬೇರೆ ಯಾವುದೇ ಆಪ್ಷನ್ಸ್ ಬಂದ್ರು ಕೂಡ ನಾವು ನೋಡಬಹುದು ಅಂತ ಹೇಳುವ ಕಂಪನಿ ಮಾಡಿದೆ. ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ನಮ್ಮ ಮಂಗಳೂರು ನಗರದಲ್ಲಿ ಹಾಗೇನೆ ಉಡುಪಿಯಲ್ಲೆಲ್ಲ ನೋಡುವಂತ ಆಗ್ತದೆ. ಹೈಯೆಸ್ಟ್ ಇನ್ನು ಬರ್ಬೋದು ತುಂಬಾ ಅಲ್ವಾ? ಈ ಒಂದು ಇವಿ ಮಂಗಳೂರಿಗೆ ತರಬೇಕಂತ ನಿಮ್ದು ಏನಾದ್ರು ಮುಂಚೆಂದ ಏನಾದ್ರು ಆಸೆ ಇತ್ತಾ? ಅಂದ್ರೆ ಹೆಚ್ಚಾಗಿ ನಮ್ಮ ಸೈಡಿಗೆ ಬರುವುದೆಲ್ಲ KSRTC ಬಸ್ ಅಲ್ವಾ? ಇದು ಖಾಸಗಿ ಫಸ್ಟ್ ಬರ್ಬೇಕಂತ ಹೇಳಿದ್ರೆ ಇದಕ್ಕೆ ಸಹ ಒಂಥರ ತುಂಬಾನೇ ಡೇರಿಂಗ್ ಬೇಕು, ಎಲ್ಲ ಪ್ರತಿಯೊಂದು ಬೇಕು. ಹೇಗೆ ಸರ್ ಇದ್ರ? ಇಲ್ಲ, ಇವನ್ KSRTC ಇವತ್ತು KSRTC ಈಗ ನಾವು ವಾಲ್ವೋಗಳನ್ನೆಲ್ಲ ನೋಡ್ತೇವೆ, ಬಟ್ ನಮ್ಮ ಮಂಗಳೂರಿನ ಓನರ್ಗಳು ಅದು ಯಾವತ್ತೇ ನಾವು ಅವ್ರ ಕೆಂಪು ಬಸ್ ಓಡಿಸುವಾಗ ನಾವು ಕಲರ್ಫುಲ್ ಬಸ್ ಗಳನ್ನು ಓಡಿಸಿದ್ದೇವೆ. ನಾವು ಪ್ರೈವೇಟ್ ನವರು ಯಾವತ್ತು ಒಂದು ಹೆಜ್ಜೆ ಅಲ್ಲ 10 ಹೆಜ್ಜೆ ಯಾವಾಗ್ಲೂ ಮುಂದೆ ಸಾರಿಗೆ ವ್ಯವಸ್ಥೆಯಲ್ಲಿ. ಈಗಿನ ಸರ್ಕಾರದ ಈ ನಮ್ಮ ಫಾರಿನ್ ಫಂಡ್ಸ್ ಆಗಿರ್ಬೋದು, ವಿಶ್ವಸಂಸ್ಥೆಯ ಲೋನ್ಗಳನ್ನು ಅವರಿಗೆ ಯೂಸ್ ಆಗಿರೋದ್ರಿಂದ ಈಗ ವಾಲ್ವೋ ಅಥವಾ ಬೇರೆ ಬೇರೆ ಬಸ್ಗಳು ಬರ್ತದೆ. ಬಟ್ ನಾವು ನಮ್ದೇ ಹಣ ಹಾಕೊಂಡು ಮಾಡಿರುವಂಥದ್ದು. ಮತ್ತೆ ಡೇರಿಂಗ್ ಅಂತ ನಾನು ಅನ್ಸಿಲ್ಲ, ಯಾಕಂತ ಹೇಳಿದ್ರೆ ಸಹಜವಾಗಿ ಈಗ ನಮ್ದೊಂದು 5 ಬಸ್ಸು ಇದ್ದನ್ನು ಮೊದಲು ಬಸ್ ಇತ್ತು, ಆದ್ರೆ ಈಗ ದೊಡ್ಡ ದೊಡ್ಡ ಆಪರೇಟರ್ಗಳಿದ್ದಾರೆ. ಖಂಡಿತವಾಗಿ ಅವರಿಗೇನು ಇದೊಂದು ದೊಡ್ಡ ವಿಷಯ ಅಲ್ಲ. ನಮ್ಮ ಒಂದು ಕಾಳಜಿ ಏನಂತ ಹೇಳಿದ್ರೆ, ನಮ್ಮ ನಗರದಲ್ಲಿ ಇವತ್ತು ಮಂಗಳೂರು ಉಡುಪಿಯಲ್ಲಿ ನೀವು ಕಳೆದ 100 ವರ್ಷದಿಂದ ನಾವು ನಮ್ಮನ್ನಿಲ್ಲಿ ಸಾರ್ವಜನಿಕರು ಇಷ್ಟು ಪ್ರೀತಿ ಕೊಟ್ಟು ಇಲ್ಲಿ ಬೆಳೆಸಿದ್ದಾರೆ. ಸೊ ಆ ದೃಷ್ಟಿಯಲ್ಲಿ ನಾವು KSRTC ಅವರಿಗೆ ಅವಕಾಶ ಕೊಡೋಕ್ಕಿಂತ ನಾವೇ ಹಾಕ್ಬೇಕಂತ ಹೇಳೋ ಒಂದು ಆಲೋಚನೆ ಯಾವಾಗ್ಲಿತ್ತು 2 ವರ್ಷದಿಂದ. ಆ ದೃಷ್ಟಿಯಲ್ಲಿ ನಾವು ಸ್ವಲ್ಪ ಮಾತುಕತೆ ಮಾಡಿ ಓನರ್ಗಳ ಸಪೋರ್ಟ್, ಇವತ್ತು ನಮ್ಮ ಸುದೇಶ್ ಮರಳಿ ಅವರಿದ್ದಾರೆ, ಅವ್ರು ನಮ್ಗೊಂದು ಸ್ವಲ್ಪ ಪ್ರೋತ್ಸಾಹ ಮಾಡಿ ಇಲ್ಲಿವರೆಗೆ ಬಂತು. ಎಸ್ ಸರ್, ಆಗ್ಲಿ ಸರ್. ಇನ್ನಷ್ಟು ನಮ್ಮ ಮಂಗಳೂರು ಉಡುಪಿಯಲ್ಲಿ ಇವಿ ಬಸ್ ಬರುವಂತಾಗ್ಲಿ. ತುಂಬಾ ಎಲ್ರಿಗೂ ಒಂದು ಆಸೆ ಇರುತ್ತೆ ಇವಿ ಬಸ್ ಬರಬೇಕು ಅಂತೆಲ್ಲ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಈ ಒಂದು ಸಂಚಿಕೆಯಲ್ಲಿ ಬಂದು ಒಳ್ಳೆಯ ಒಂದು ಮಾಹಿತಿಯನ್ನು ನಮ್ಮ ಸಬ್ಸ್ಕ್ರೈಬರ್ನವರಿಗೆ ನೀಡಿದ್ದೀರಾ ಸರ್. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ನಾನು ನೋಡ್ತಾ ಇರ್ತೇನೆ ಮದನ್ ಮಣಿಪಾಲ್ ಚಾನಲ್ ಅನ್ನು. ಯೂಶಲಿ ಬೇರೆ ಬೇರೆ ನೀವು ಡ್ರೈವರ್ಗಳ ರಿವ್ಯೂ ಆಗಿರ್ಬೋದು, ಬಸ್ಗಳ ಓನರ್ ಇದನ್ನೆಲ್ಲ ನಾನು ನೋಡ್ತಾ ಇರ್ತೇನೆ. ಖಂಡಿತವಾಗಿ ಬಸ್ ಇಂಡಸ್ಟ್ರಿಗೆ ಇದೊಂದು ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಮಾಹಿತಿಗಳು ಸಿಗ್ತದೆ, ಜನರಿಗೆ ಕೂಡ ಸಿಗ್ತದೆ. ಬಸ್ ಅಂತ ಹೇಳಿದ್ರೆ ಒಂದು ನಾರ್ಮಲ್ ಆಗಿ ನಾವು ಏನೋ ಒಂದು ಒಳ್ಳೆ ಉದ್ಯಮ. ಇವತ್ತು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆ ಹೋಗ್ಬೇಕಾದ್ರೆ ತಮ್ಮಂತವರು ಇಂಥ ಮಾಹಿತಿಗಳನ್ನು ಕೊಟ್ರೆ, ಯೂಶಲಿ ಈಗ ಓನರ್ಸ್ಗಳ ತಾವು ಮಾಹಿತಿ ಕೊಡ್ತೀರಿ, ಅವ್ರ ಹತ್ರ ನೀವು ಮಾತಾಡ್ತೀರಿ, ಅವರ ಕಷ್ಟಗಳನ್ನು ಕೂಡ ಅವ್ರು ಹೇಳ್ತಾರೆ. ಜನರಿಗೆ
ಏನಾಗ್ತದೆ ಅಂತ ಹೇಳಿದ್ರೆ ಲೋನ್ ಸಿಗ್ತದೆ ಬಸ್ ಅಷ್ಟು ಮಾತ್ರ ಅಲ್ಲ. ಇದು 24 hours ವೆಹಿಕಲ್ ರನ್ ಆಗ್ಬೇಕಾದ್ರೆ ಅಲ್ಲಿ ರಾತ್ರಿ ಗ್ಯಾರೇಜ್ ಅಲ್ಲಿ ಆಗುವಂತ ಶ್ರಮ ಎಷ್ಟು, ಫಿನಾನ್ಸ್ ಮಾಡುವಂತ ಶ್ರಮ ಎಷ್ಟು, ಇದೆಲ್ಲವೂ ಕೂಡ ಈಗ ನೀವು ನಮ್ಮನ್ನು ಬಿಟ್ಟು ಅಂದ್ರೆ ಏನು ನನ್ನ ತಂದೆ ಆಗಿ ಆ ಕಾಲದವರು ನೋಡಿದ್ರೆ ಒಂದು ಮಾಹಿತಿ ಏನಂತ ಹೇಳಿದ್ರೆ ಆ ಎಲ್ಲಾ ಓನರ್ಗಳು ನೀವು ಕಂಪೇರ್ ಮಾಡಿ ಎಲ್ಲಾ ಹೆಲ್ತ್ ಇಶ್ಯೂಸ್ ಅಲ್ಲಿ ಅವರ ಏನು ಕಾಲವನ್ನು ಕಳೆದವರು ಎಲ್ಲ ಹೆಲ್ತ್, ಯಾಕಂತ ಹೇಳಿದ್ರೆ ಆ ಸಂದರ್ಭ ಟೆಕ್ನಾಲಜಿ, ಟೆನ್ಷನ್ಸ್, ಆಕ್ಸಿಡೆಂಟ್ಸ್ ಇದೆಲ್ಲ ಇದೆ. ಬಸ್ ಓನರ್ ಅಂತ ಹೇಳಿದ್ರೆ ಸರ್ಕಾರಿ ಉದ್ಯೋಗದಾಗಿ ನಾವು 60 ವರ್ಷ ಮತ್ತೆ ಏನಿಲ್ಲ, ಅವ್ರ ಪೆನ್ಷನ್ ಗಳೆಲ್ಲ ಸಿಗ್ತಾರೆ. ಬಟ್ ನಮ್ಮ ಪ್ರೈವೇಟ್ ಆಪರೇಟರ್ ಇವತ್ತು ಕೆಲವರೆಲ್ಲ ಹೇಳ್ತಾರೆ ಸರ್ಕಾರಿ ಬಸ್ ಬರ್ಬೇಕು ಅಂತೇಳಿ, ಆದ್ರೆ ಅವ್ರು ಯಾವ ದೃಷ್ಟಿಯಲ್ಲಿ ಹೇಳ್ತಾರೆ ಗೊತ್ತಿಲ್ಲ. ಬಟ್ ಪ್ರೈವೇಟ್ ಆಪರೇಟರ್ಗಳು ಖಂಡಿತವಾಗಿ ಇವತ್ತು ಒಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ಮಂಗಳೂರಿಂದ ಉಡುಪಿ, ಮಂಗಳೂರಿಂದ ಬಂಟ್ವಾಳ ಆಗಿರ್ಬೋದು, ಕಲ್ಲಡ್ಕ, ನೆಲ್ಯಾಡಿವರೆಗೆ ನೀವು ಗಮನಿಸಿದ್ರೆ ಇವತ್ತು ಮಂಗಳೂರಿಂದ ಉಡುಪಿಗೆ 60 ಕಿಲೋಮೀಟರ್, ಮಂಗಳೂರಿಂದ ನೆಲ್ಯಾಡಿಗೆ 60 ಕಿಲೋಮೀಟರ್. ನೀವು ಜಸ್ಟ್ ಕಂಪೇರ್ ಮಾಡಿ, ಡೆವಲಪ್ಮೆಂಟ್ ಬಗ್ಗೆ ನೀವು ಕಂಪೇರ್ ಮಾಡಿ, ಜಾಸ್ತಿ ಏನ್ ಬೇಡ. ಸರ್ಕಾರಿ ಬಸ್ ಯಾಕೆ, ಪ್ರೈವೇಟ್ ಬಸ್ ಯಾಕೆ ಬೇಕಂತ ಹೇಳಿದ್ರೆ ನೀವು ಆ ಎರಡು ಡಿಸ್ಟೆನ್ಸ್ ಅನ್ನು ನೋಡಿದ್ರೆ ತಮ್ಮ ಗಮನಕ್ಕೆ ಕರೆಕ್ಟ್ ಆಗಿ ನೀವು ಬೇಕಿರೋ ಒಂದು ರೌಂಡ್ ಹೊಡೆದು ಬನ್ನಿ ಉಡುಪಿ ಮತ್ತು ಮಂಗಳೂರಿಗೆ. ಉಡುಪಿಯಿಂದ 60, ನೆಲ್ಯಾಡಿ ಅಂತ ಹೇಳಿದ ತಕ್ಷಣ ನಮ್ಗೆ ಏನೋ 100 ಕಿಲೋಮೀಟರ್ ಅಂತ ಆಗ್ತದೆ. ನೆಲ್ಯಾಡಿ ಇರೋದು 60 ಕಿಲೋಮೀಟರ್, ಇಲ್ಲಿಂದ ಕಲ್ಲಡ್ಕ ಇರೋದು 20 ಕಿಲೋಮೀಟರ್. ಅದೇ 20 ಮಂಗಳೂರು ನಿಮ್ಮ ಸುರತ್ಕಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಸೊ ಅದಕ್ಕೆ 100% ಕಾರಣ ಪ್ರೈವೇಟ್ ಆಪರೇಟರ್ ಅಂತ ಹೇಳಿ ಬಯಸ್ತೇನೆ. ನಿಜವಾಗ್ಲೂ ಎಸ್ ಸರ್, ಒಳ್ಳೆಯ ಒಂದು ಮಾಹಿತಿ ಸರ್, ಒಳ್ಳೆ ಇನ್ಫಾರ್ಮೇಶನ್ ಇದು ನಿಜವಾಗ್ಲೂ. ಖಂಡಿತ ಅದು ನೀವು ಕಂಪೇರ್ ಮಾಡಿದ್ರೆ ಅದೇನು ದೊಡ್ಡ ವಿಷಯ. ನೀವು ಫ್ರೀಕ್ವೆನ್ಸಿ ಆಫ್ ಬಸ್ಸಸ್ ನೀವು RTI ಅಲ್ಲಿ ಹಾಕಿ ಬೇಕಿರೋ ಕೇಳ್ಬೋದು. ಫ್ರೀಕ್ವೆನ್ಸಿ ಏನಿದೆ ನಮ್ಮಲ್ಲಿ 2 ನಿಮಿಷಕ್ಕೊಮ್ಮೆ ಉಡುಪಿಗೆ ಬಸ್ ಇದೆ. ನೀವು ಅದೇ ಬೇಕಿರೋ ಒಂದು ಕ್ವಶನ್ ಸರ್ಕಾರಕ್ಕೆ ಕೇಳಿ, ಇಲ್ಲಿಂದ ಕಲ್ಲಡ್ಕಕ್ಕೆ, ಇಲ್ಲಿಂದ ನೆಲ್ಯಾಡಿಗೆ ಎಷ್ಟು ಬಸ್ಗಳಿದೆ ಅಂತ. ಖಂಡಿತ ಸರ್, ನಿಜವಾಗ್ಲೂ. ನೀವು ಇಲ್ಲಿಂದ ಕಾಸರಗೋಡು ನಮ್ಮ ಹತ್ರ ಪ್ರೈವೇಟ್ ಇರುವಾಗ ಆಗಿರುವಂತ ಡೆವಲಪ್ಮೆಂಟ್ಗಳು ಮತ್ತೆ ಈಗ ಎಷ್ಟು ಬಸ್ ಇದೆ ಅಂತ ನೀವು ಸರ್ಕಾರ ಹತ್ರ ಕೇಳಿದ್ರು ಕೂಡ ಉತ್ತರ ಸಿಗುತ್ತೆ, ಅಲ್ಲೇ ಸಿಗುತ್ತೆ. ಆಗ ನಿಮ್ಗೆ ಗೊತ್ತಾಗ್ತದೆ ಪ್ರೈವೇಟ್ ಬಸ್ ಯಾಕೆ ಬೇಕಂತ ಹೇಳಿ ಗೊತ್ತಾಗ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಲೋ ಹಲೋ ಹಲೋ, ನೋಡ್ಬೋದು ನೋಡಿ, ಇದರಲ್ಲಿ ಅನೌನ್ಸ್ಮೆಂಟ್ ಕೂಡ ಇದೆ. ಏನಾದರೂ ಡ್ರೈವರ್ ಅವ್ರು ಮಾತಾಡಬೇಕಾದ್ರೆ ಎಲ್ಲ ಎಮರ್ಜೆನ್ಸಿ ಎಲ್ಲ ಇದ್ದರೆ ಮಾತಾಡ್ಬೋದಲ್ಲ, ಈ ಥರ ಕೇಳ್ತದ? ಹಲೋ ಹಲೋ ಚೆಕ್ ಚೆಕ್ ಹಲೋ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ EV ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾವು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಇನ್ನಷ್ಟು ಹೊಸ ಬಸ್ಸಿನ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.